ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ನಾವು ಈ ತಿಂಗಳು ಧ್ಯಾನಿಸುತ್ತಿರುವಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಕೆಲವು ಪ್ರಾಮುಖ್ಯ ಅಂಶಗಳನ್ನು ನಾವು ಈ ತಿಂಗಳು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಚನ. ಮತ್ತಾಯ 6:6. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ. ಒಬ್ಬ ದೇವರ ಸೇವಕರು ಹಲವು ವರ್ಷ ತಮ್ಮ ದೇಶವನ್ನು ಬಿಟ್ಟು ಮತ್ತೊಂದು ದೇಶದಲ್ಲಿ ಅವರು ದೇವರ ಸೇವೆಯನ್ನು ಮಾಡ್ತಿರ್ತಾರೆ. ನಂತರದಲ್ಲಿ ಅನೇಕ ವರ್ಷಗಳ ತರುವಾಯ ಅವರು ತಿರುಗಿ ತಮ್ಮ ತಾಯ್ನಾಡಿಗೆ ಹಿಂದಿರುಗುವಂಥ ಒಂದು ಸಂದರ್ಭ ಏರ್ಪಡ್ತದೆ. ಈಗ ಅವರು ಹೊರಡುವುದಕ್ಕೆ ಸಿದ್ಧಪಡಿಸಿಕೊಳ್ತಿರ್ತಾರೆ. ಆದರೆ ಅವರಿಗೆ ಸಮೀಪದ ಒಂದು ಹಳ್ಳಿ, ಅಲ್ಲಿಯ ಜನರ ಮೇಲೆ ಒಂದೇ ಕಾಳಜಿ, ಅವ್ರನ್ನ ದೇವರ ಬಳಿಗೆ ನಡೆಸಬೇಕೆನ್ನುವಂಥ ಒಂದೇ ಕಾಳಜಿ. ಅವರು ತಮ್ಮ ದೇಶಕ್ಕೆ ಹಿಂದಿರುವುದಕ್ಕೆ ಮೊದಲು ಸೀದಾ ಹಳ್ಳಿಗೆ ಅವರು ಹೋಗ್ತಾರೆ. ಅಲ್ಲಿಯ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಅದರಲ್ಲಿ ಆ ಮನೆಗೆ ಹೋಗಿ 7 ದಿವಸ ಅವರು ಕದ ಹಾಕಿಕೊಳ್ತಾರೆ. ಅವರು ಒಳಗೆ ಮಾಡಿದೆಲ್ಲವೂ ಒಂದೇ, ಕದ ಕಿಟಕಿಗಳನ್ನ ಹಾಕಿಕೊಂಡು ಏಕಾಂತವಾದ ಪ್ರಾರ್ಥನೆ. ಆ ಹಳ್ಳಿಯ ಜನರು ದೇವರ ಕೋಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಬೇಕು, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕೆನ್ನುವುದಕ್ಕಾಗಿ ಅವರು 7 ದಿವಸವೂ ಅವರು ಪ್ರಾರ್ಥನೆಯಲ್ಲಿ ಕಳೀತಾರೆ. ಇವರು ಪ್ರಾರ್ಥನೆಯನ್ನು ಆರಂಭಿಸಿ 1 ದಿನ ಕಳೀತದೆ. 2 ದಿನ ಆಗುವಾಗ ಇಬ್ಬರು ಆ ಹಳ್ಳಿಯವರು ಆ ಮನೆ ಮುಂದೆ ಸುಮ್ಮನೆ ಬಂದು ನಿಂತಿರ್ತಾರೆ. ನಂತರ ಅವರು ಹಿಂದಕ್ಕೆ ಹೋಗ್ತಾರೆ. ಮರುದಿನ ಇನ್ನೂ ಕೆಲವು ಅಧಿಕ ಮಂದಿ ಆ ಮನೆ ಎದುರು ಬರ್ತಾರೆ ಮತ್ತೆ ಹಿಂದಕ್ಕೆ ಹೋಗ್ತಾರೆ. ಮತ್ತೊಂದು ದಿನ ಆಗುವಾಗ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಆ ಮನೆ ಎದುರು ನಿಲ್ತಾರೆ, ಹಿಂದಕ್ಕೆ ಹೋಗ್ತಾರೆ. ಆದರೆ 6 ಅದರಲ್ಲೂ ವಿಶೇಷವಾಗಿ 7ನೇ ದಿನ ಬರುವಾಗ ಹಳ್ಳಿಯೇ ಆ ಭಕ್ತರು ಒಳಗೆ ಪ್ರಾರ್ಥಿಸುತ್ತಿದ್ದ ಆ ಮನೆ ಎದುರು ಬರ್ತದೆ. ಇವರು ಮಾತ್ರ ದೇವರ ಸನ್ನಿಧಿಯಲ್ಲಿ ಮೊಣಕಾಲುಗಳಲ್ಲಿ ಊಟ ನಿದ್ರೆಯನ್ನ ಮರೆತು ಆ ಜನರನ್ನ ದೇವರು ರಕ್ಷಿಸುವಂತೆ ಒಂದೇ ಸಮನೆ ಎಡಬಿಡದೆ ಪ್ರಾರ್ಥಿಸುತ್ತಿದ್ದಾರೆ. ಹೊರಗೆ ಇಡೀ ಹಳ್ಳಿಯ ಜನ, ಗಂಡಸರು ಹೆಂಗಸರು ಮಕ್ಕಳೆನ್ನದೆ ಎಲ್ಲರೂ ಆ ಮನೆಯ ಹೊರಗೆ ಜಮಾಯಿಸಿದ್ದಾರೆ. ಎಲ್ಲರಲ್ಲಿ ಮಾನಸಾಂತರ. ಪ್ರತಿಯೊಬ್ಬರು ಅಯ್ಯೋ ದೇವರೇ ನಾನು ಪಾಪಿ ಎಂಬುದಾಗಿ ದೇವರ ಮುಂದೆ ಕಣ್ಣೀರಿನಿಂದ ಗೋಳಿಡ್ತಿದ್ದಾರೆ. ದೇವರೇ ನಮ್ಮನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥಿಸುತ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಏಕಾಂತವಾದ ರಹಸ್ಯವಾದ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ ಅವಶ್ಯ ಎಂಬುದನ್ನು ಯೇಸು ಕ್ರಿಸ್ತನು ಕಲಿಸ್ತಿದ್ದಾನೆ. ಇದು ಜನರೆದುರು ತೋರ್ಪಡೋದು ಬೇಡ, ಆದರೆ ಅಂತರಂಗದಲ್ಲಿ ನಡೆಯುವುದನ್ನು ಅಂತರಂಗದಲ್ಲಿ ನೋಡುವ ದೇವರು ಅದನ್ನು ಕಾಣಲಿ. ಹಾಗಾಗಿ ಏಕಾಂತವಾದ ಕೋಣೆಯೊಳಗೆ ಬಾಗಿಲು ಕಿಟಕಿಗಳನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿ ಪ್ರಾರ್ಥಿಸಬೇಕೆಂಬುದನ್ನು ಯೇಸು ಕ್ರಿಸ್ತನು ಕಲಿಸ್ತಾನೆ. ಪ್ರೇರೆ, ಏಕಾಂತ ಪ್ರಾರ್ಥನೆಗೆ ದೇವರ ಕರೆಯಿದೆ. ದೇವರು ಮತ್ತು ನಾನು ಎಂಬಂತೆ, ದೇವರು ಮತ್ತು ನೀನು ಎಂಬಂತೆ ದೇವರು ಇಂಥ ಪ್ರಾರ್ಥಿಸುವ ವ್ಯಕ್ತಿಗಳನ್ನ ದೇವರು ಬಯಸ್ತಾನೆ. ಆದಿಕಾಂಡ 32ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಯಾಕೋಬನ ಜೀವಿತದಲ್ಲಿ ಒಂದು ಬಹಳ ಹೋರಾಟದ ಒಂದು ಸಂದರ್ಭ. ತಾನು ತನ್ನ ಅಣ್ಣನಾದ ಏಸಾವನ ಬಳಿಯಿಂದ ತಪ್ಪಿಸಿಕೊಂಡು ಪ್ರಾಣ ರಕ್ಷಣೆಗಾಗಿ ಓಡಿ ಹೋದವನೀಗ ಹೆಚ್ಚು ಕಡಿಮೆ 2 ದಶಕಗಳನ್ನ ಕಳೆದೀಗ ಹಿಂದಿರುಗ್ತಿದ್ದಾನೆ. ಒಂದು ವೇಳೆ ಆತನ ಅಣ್ಣನನ್ನ ಎದುರು ಬದುರು ಸಂಧಿಸಿದರೆ ಆತನು ಏನು ಕೇಡು ಮಾಡಿ ಬಿಡುವನೋ ಎನ್ನುವಂತ ಒಂದು ದೊಡ್ಡ ದುಗುಡ. ಆತನು ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ 2 ಪಾಳೆಗಳನ್ನಾಗಿ ಮಾಡಿ ತನ್ನ ಕುಟುಂಬಗಳನ್ನ ವಿಂಗಡಿಸಿ ಕಳಿಸಿದ್ದಾನೆ. ಅದರಲ್ಲಿ ಈಗ ತಾನೊಬ್ಬನಿಗೆ ಯಾಬೋಕ್ ಹೊಳೆ ದಾಟುವ ಸ್ಥಳದಲ್ಲಿ ನಿಂತಿದ್ದಾನೆ. ಆ ರಾತ್ರಿ ಆತನಿಗೆ ಅಲ್ಲಿ ಒಬ್ಬ ಪುರುಷನ ಸಂದರ್ಶನವಾಗ್ತದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಇಬ್ಬರು ಹೋರಾಡ್ತಾರೆ. ಯಾಕೋಬನು ತನ್ನ ಪಟ್ಟನ ಸಡಿಲಿಸೋದೇ ಇಲ್ಲ. ಆ ದೇವ ಮನುಷ್ಯನು ಬಿಡಿಸಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನಿಸಿದ್ರು ಈತನು ಮಾತ್ರ ಬಿಡಲಿಲ್ಲ.
ಬೆಳಗಾಗ್ತದೆ. ಆತನು ಕೇಳ್ತಾನೆ, ಬೆಳಗಾಯ್ತು, ನಾನೀಗ ಹೊರಡಬೇಕು, ನನ್ನನ್ನು ಬಿಡು ಎಂಬುದಾಗಿ. ಯಾಕೋಬನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. 26ನೇ ವಚನ. ಹೋರಾಡ್ತಾನೆ. ಯಾಕೋಬನು ಬೇಡ್ತಿರುವುದೆಲ್ಲವೂ ಏನು? ನಮಗೆ ನೋಡ್ಲಿಕ್ಕೆ ಯಾಕೋಬನು ತನಗೆ ಆಶೀರ್ವಾದ ಬೇಡ್ತಿರುವ ಹಾಗೆ ಕಾಣ್ತದೆ. ಅದು ನಿಜವೇ. ಆದರೆ ಯಾಕೋಬನು ತನ್ನ ದೇವರು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಆ ಆಶೀರ್ವಾದ ತನ್ನ ಮೇಲೂ ತನ್ನ ಸಂತತಿಯ ಮೇಲೆ ಅದು ನಿಲ್ಲಬೇಕೆನ್ನುವಂಥ ಹೋರಾಟದಲ್ಲಿ ಆತನಿದ್ದಾನೆ. ಅದುವೇ ಆತನು ಹೇಳಿದಂಥ ಮಾತು. ಆ ಪುರುಷನು ಆತನಿಗೆ ಹೇಳ್ತಾನೆ, ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರ ತಲೆಮಾರಿಗೆ ಬೇಕಾದ ಆಶೀರ್ವಾದವನ್ನ ಆ ದಿನ ಮೂಲಪಿತೃವಾದ ಯಾಕೋಬನು ದೇವರೊಂದಿಗೆ ಏಕಾಂತವಾಗಿ ರಾತ್ರಿಯೆಲ್ಲ ಹೋರಾಡಿ ಅದನ್ನ ತನ್ನ ಮೇಲೂ ತನ್ನ ಕುಟುಂಬದ ಮೇಲೂ ತನ್ನ ಮುಂದಿನ ಎಲ್ಲಾ ತಲೆಮಾರು ಎಲ್ಲಾ ಪೀಳಿಗೆ ಮೇಲೂ ಆಶೀರ್ವಾದ ಬಂದು ನಿಲ್ಲುವಂತೆ ಆತನು ಒಂದು ಒಳ್ಳೆಯ ಹೋರಾಟ ಮಾಡಿದ್ದಾನೆ. ಏಕಾಂತವಾಗಿ ಹೋರಾಡಿದ್ದಾನೆ. ಆಶೀರ್ವದಿಸುವ ದೇವ ಯಾಕೋಬನು ಆ ದಿನ ಯಾವ ರೀತಿ ಹೋರಾಡಿದ, ಒಂದು ವೇಳೆ ನಮಗೆ ವಾಕ್ಯದಲ್ಲಿ ಅದನ್ನು ಓದಿದ್ದೇವೆ, ಆದರೆ ನಾವು ನೋಡ್ಲಿಲ್ಲ. ಆದರೆ ಈಗಿನ ಇಸ್ರೇಲನ್ನ ಇಡೀ ಪ್ರಪಂಚವೇ ನೋಡ್ತದೆ, ಇಡೀ ಪ್ರಪಂಚವೇ ಶ್ಲಾಘಿಸ್ತದೆ. ಅವರಿಗಿರುವಂತಹ ಜ್ಞಾನ, ಸಾಮರ್ಥ್ಯ, ಚಾಣಕ್ಷತನ ಎಲ್ಲವನ್ನ ನೋಡಿ ಜಗತ್ತೇ ನಿಬ್ಬೆರಗಾಗುತ್ತದೆ. ಯಾಕೋಬನ ದಿನ ಮಾಡಿದ ಪ್ರಾರ್ಥನೆ ಏಕಾಂತ ಪ್ರಾರ್ಥನೆ, ಅವಶ್ಯವಾಗಿ ಬೇಕಾದ ಪ್ರಾರ್ಥನೆ. ಇದೇ ರೀತಿ ಮತ್ತೊಬ್ಬ ದೇವ ಮನುಷ್ಯ ಎಲಿಷ, ಅವನು ಇದ್ದ ಮೇಲಂತಸ್ತಿನ ಕೊಠಡಿ, ಅವರಿಗೆ ಆಶ್ರಯ ಒದಗಿಸಿದಂಥ ಆ ಸ್ತ್ರೀಯ ಮಗನು ತೀರಿ ಹೋಗ್ತಾನೆ. ಆಕೆ ಎಲಿಷನ ಬಳಿಗೆ ಬರ್ತಾಳೆ. ಈಗ ಎಲಿಷನ ಆಕೆಯೊಂದಿಗೆ ಬರುವಂತೆ ಆಕೆ ಕೇಳಿಕೊಳ್ತಾಳೆ. ಎಲಿಷನಿಗೆ ಆಕೆಯೊಂದಿಗೆ ಅವರ ಮನೆಗೆ ಹೋಗ್ತಾನೆ. ಮಗನನ್ನ ಇವನಿದ್ದ ಕೊಠಡಿಯಲ್ಲಿ ಮಲಗಿಸ್ತಿರ್ತಾರೆ. ಈಗ ಎಲಿಷನ ಕೊಠಡಿಗೆ ಹೋಗಿ ಆ ಬಾಗಿಲು ಕಿಟಕಿಗಳನ್ನೆಲ್ಲ ಮುಚ್ಚಿಕೊಳ್ತಾನೆ. ಅಲ್ಲಿ ಬರ್ದದೆ ಎಲಿಷನು ಪ್ರಾರ್ಥಿಸಿದ, ಯೆಹೋವನನ್ನು ಪ್ರಾರ್ಥಿಸಿದ. 2 ವರ್ಷ 4ನೇ ಅಧ್ಯಾಯದ 33ನೇ ವಚನ. ಎಷ್ಟೋ ಹೊತ್ತು ಪ್ರಾರ್ಥಿಸಿದ ಮೇಲೆ ಎದ್ದು ಆ ಹುಡುಗನ ಮೇಲೆ ಬೋರ್ಲು ಬೀಳ್ತಾನೆ. ತನ್ನ ಕಣ್ಣಿಗೆ ಅವನ ಕಣ್ಣನ್ನ, ತನ್ನ ಬಾಯಿಗೆ ಆ ಮಗುವಿನ ಬಾಯನ್ನ, ತನ್ನ ಕೈಗಳಿಂದ ಆ ಮಗುವಿನ ಕೈಗಳನ್ನ ಆತನು ಸ್ಪರ್ಶಿಸ್ತಾನೆ. ಏನೂ ನಡೆಯಲ್ಲ. ಮತ್ತೆ ತಿರುಗಿ ಎದ್ದು ಆಚೆಯಿಂದ ಈಚೆಗೆ ಆತನು ಓಡಾಡಿ ತಿರುಗಿ ಪ್ರಾರ್ಥಿಸಿ ತಿರುಗಿ ಹಾಗೆ ಬೋರ್ಲು ಬೀಳ್ತಾನೆ. ಆ ಮಗು 7 ಸಾರಿ ಅದು ಸೀಂತದೆ, ಅದು ಸೀತು ಕಣ್ತಿರುತ್ತದೆ. ನಂತರದಲ್ಲಿ ತನ್ನ ಆಳನ ಗಾಳಿಗೆ ಹೇಳಿ ಆ ಮಗುವಿನ ತಾಯಿನ ಕರೆಸಿ ಮಗುವನ್ನು ಒಪ್ಪಿಸಿಕೊಡ್ತಾನೆ. ಪ್ರಿಯರೇ, ಯಾಕೋಬನ ತಲೆಮಾರುಗಳಿಗೆ ಬೇಕಾದ ಆಶೀರ್ವಾದವನ್ನ ಏಕಾಂತ ಹೋರಾಟದಲ್ಲಿ ಆತನು ಗಳಿಸಿದ. ಎಲಿಷನು ಒಂದು ಮಗುವಿನ ಮೇಲೆ ಮರಣವು ಬಂದು ನಿಲ್ಲುವಾಗ ಆ ಮರಣವು ಆ ಮಗುವನ್ನು ಬಿಟ್ಟು ಹೋಗುವ ತನಕ ದೇವ ಮನುಷ್ಯನಾದ ಎಲಿಷನು ಆತನು ಪ್ರಾರ್ಥಿಸ್ತಾನೆ. ಏಕಾಂತವಾದ ಪ್ರಾರ್ಥನೆ. ಅದೇ ವಿಧದಲ್ಲಿ ಅಪೊಸ್ತಲನಾದ ಪೇತ್ರನು ಸಹ ದೌರ್ಕಳು ತೀರಿ ಹೋದಾಗ ಪೇತ್ರನಿಗೆ ಕರೆ ಕಳಿಸ್ತಾರೆ. ಪೇತ್ರನು ಬರ್ತಾನೆ. ಶಿಷ್ಯಲಾಗಿದ್ದ ಆಕೆಗಾಗಿ ಆತನು ಪ್ರಾರ್ಥಿಸ್ತಾನೆ. ಆ ಕೊಠಡಿಯಲ್ಲಿ ತನಗೆ ಬೇಕಾದವ್ರನ್ನ ಮಾತ್ರ ಉಳಿಸಿಕೊಂಡು ಆತನು ಪ್ರಾರ್ಥಿಸ್ತಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ಓದ್ತೇವೆ 10ನೇ ಅಧ್ಯಾಯದ 40ನೇ ವಚನದಲ್ಲಿ, ಪೇತ್ರನು ಅವರೆಲ್ಲರನ್ನ ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು, ತಬಿತ ಏಳು ಅಂತನು ಆಕೆ ಕಣ್ಣು ತೆರೆದು ಪೇತ್ರನ ನೋಡಿ ಎದ್ದು ಕೂತುಕೊಂಡಳು. ಪ್ರಿಯರೇ, ಒಂದು ವೇಳೆ ನಾವು ಈ ಮಟ್ಟದ ಪ್ರಾರ್ಥನೆಗಿನ್ನು ಏರ್ಲಿಲ್ಲವಾದರೆ ದೇವರ ಬಳಿ ಕೇಳೋಣ. ದೇವರೇ, ಏಕಾಂತತೆಯಲ್ಲಿ ಹೋರಾಡಿ ನಾವು ಜಯಿಸಬೇಕಾದ ಸಂಗತಿಗಳನ್ನು ಜಯಿಸುವುದಕ್ಕೆ ದೇವರೇ ನಮಗೆ ಪ್ರಾರ್ಥನೆಯಲ್ಲಿ ಒಂದು ಶ್ರದ್ಧೆಯನ್ನು ಕೊಡು. ದೇವ ಮನುಷ್ಯನಾದ ಯಾಕೋಬನಿಗೆ ಕೊಟ್ಟ ಶ್ರದ್ಧೆ, ದೇವ ಮನುಷ್ಯನಾದ ಮೋಶೆಗೆ ಕೊಟ್ಟ ಶ್ರದ್ಧೆ, ಪ್ರವಾದಿಯಾದ ಎಲೀಷನಿಗೆ ಕೊಟ್ಟ ಶ್ರದ್ಧೆ, ಎಲೀಯನಿಗೆ ಕೊಟ್ಟ ಶ್ರದ್ಧೆ, ಅನ್ಯ ದೇಶದಲ್ಲಿ ನಿನಗಾಗಿ ಪ್ರವಾದಿಯಾಗಿದ್ದ ದಾನಿಯೇಲನಿಗೆ ಕೊಟ್ಟ ಶ್ರದ್ಧೆ, ಅಪೊಸ್ತಲರಿಗೆ ಕೊಟ್ಟ ಪ್ರಾರ್ಥನೆಯಲ್ಲಿ ಶ್ರದ್ಧೆ ಕರ್ತ ನಮಗೂ ಕೊಡು. ಕರ್ತನಾದ ಯೇಸುವೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ನಾವು ಕಾಣುವಂಥ ಪ್ರಾರ್ಥನೆ ಜೀವಿತ, ನಿನ್ನ ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆ ಜೀವಿತ ನಮಗೂ ಕಲಿಸು ಸ್ವಾಮಿ ಎಂಬುದಾಗಿ ದೇವರ ಬಳಿ ಕೇಳೋಣ. ಕರ್ತನೆ, ಏಕಾಂತದಲ್ಲಿ ಪ್ರಾರ್ಥಿಸೋದಕ್ಕಾಗಿ ಕರೆದಿದಿ. ತಲೆಮಾರುಗಳ ಮೇಲೆ ಆಶೀರ್ವಾದ ನಿಲ್ಲಿಸಬೇಕಾಗಿದೆಯಲ್ಲ, ಮರಣದ ಹಿಡಿತದಿಂದ ಜನರನ್ನು ಬಿಡಿಸಬೇಕಾಗಿದೆಯಲ್ಲ ಸ್ವಾಮಿ. ಪೇತ್ರನಂತೆ ಸಭೆಯಾಗಿ ಹೋರಾಟ ಮಾಡಬೇಕಾಗಿದೆಯಲ್ಲ, ಪ್ರವಾದಿಗಳಾಗಿ ಜೀವಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಹಂಬಲಿಸಬೇಕಾಗಿದೆಯಲ್ಲ. ಕರ್ತನೆ, ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿದಂಥ ನಮ್ಮ ಒಡೆಯನೇ, ನಮಗೂ ಪ್ರಾರ್ಥನೆಯ ಶ್ರದ್ಧೆಯನ್ನು ಅನುಗ್ರಹಿಸು. ಏಕಾಂತ ಪ್ರಾರ್ಥನೆಯಲ್ಲಿ
ರಹಸ್ಯವಾದ ಪ್ರಾರ್ಥನೆಯಲ್ಲಿ ದಿನದಿಂದ ದಿನಕ್ಕೆ ಕರ್ತನೆ ಗ್ರಹಿಕೆಗೆ ಮೀರಿದ ರೀತಿಯಲ್ಲಿ ಕರ್ತನೆ, ಗ್ರಹಿಸಲಾರದ ವಿಧದಲ್ಲಿ ನಾವೊಬ್ಬೊಬ್ಬರು ಕರ್ತನೆ ಬೆಳಿಲಿಕ್ಕಾಗುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಈ ದೇಶ ಆಶೀರ್ವಾದ ಹೊಂದಬೇಕಲ್ಲ, ಮರಣದ ಹಿಡಿತದಲ್ಲಿ ಇರುವವರಿಗೆ ಬಿಡುಗಡೆ ಆಗಬೇಕಲ್ಲ. ಇದಕ್ಕಾಗಿ ನಿನ್ನ ಜನರಾದ ನಮ್ಮನ್ನು ಎಬ್ಬಿಸು. ಈಗ ಈ ಪ್ರಾರ್ಥನೆಯನ್ನು, ಈ ವಾಕ್ಯವನ್ನು ಕೇಳಿ ದೇವರೇ ನನ್ನನ್ನು ಎಬ್ಬಿಸು ಎಂಬುದಾಗಿ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡ್ತಿರುವವರನ್ನ ಈಗ ವಿಶೇಷವಾಗಿ ಅಭಿಷೇಕಿಸು ಸ್ವಾಮಿ. ಕರ್ತನ ಅನೇಕರ ಮೇಲೆ ಅಭಿಷೇಕ ಬರ್ತಿರುವುದಕ್ಕಾಗಿ ಸ್ತೋತ್ರ. ಭಾರತ ದೇಶದಲ್ಲಿ ಕ್ರಿಸ್ತನ ಸಭೆ ತೀವ್ರ ಸ್ವರೂಪದ ಪ್ರಾರ್ಥನೆಗೆ ಇಳಿಯಲಿ ತೀವ್ರವಾದ ಪ್ರಾರ್ಥನೆ. ತಮ್ಮ ಸ್ವಾರ್ಥ ಸ್ವೇಚ್ಛೆಗಳನ್ನ ಬಿಟ್ಟು, ತಮ್ಮ ವೈಯಕ್ತಿಕ ಆಸಕ್ತಿಗಳನ್ನ ಬಿಟ್ಟು, ದೇವರೇ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ, ಆತ್ಮಗಳ ರಕ್ಷಣೆಗಾಗಿ, ನಿನ್ನ ಬರೋಣಕ್ಕಾಗಿ ಕ್ರಿಸ್ತನ ಸಭೆಯನ್ನು ಸಿದ್ಧಪಡಿಸುವಂತ ನಿಟ್ಟಿನಲ್ಲಿ ಕರ್ತನೆ ತೀವ್ರ ಸ್ವರೂಪದ ಪ್ರಾರ್ಥನೆಗೆ ಜನರು ತಮ್ಮನ್ನು ಸಮರ್ಪಿಸಿಕೊಳ್ಳಲಿ. ಕರ್ತನೆ, ಈ ಮಹಾಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಗೆ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.